ಐ ಗೈಸ್, ಇವತ್ತಿನ 3ನೇ ಪ್ರೋಮೋ ನೋಡಿದ್ಮೇಲೆ ಗಿಲ್ಲಿ ಫ್ಯಾನ್ಸ್ಗೆಲ್ಲ ಸ್ವಲ್ಪ ಬೇಜಾರು ಆಗಿರುತ್ತೆ. ಏನಕ್ಕಂದರೆ ಪ್ರೋಮೋದಲ್ಲಿ ಹಂಗೆಲ್ಲ ಬೇಜಾರಾಗೋ ಥರ ಮಾಡೋರೆ. ಆದರೆ ಇವತ್ತು ಲೈವ್ ನೋಡ್ತಾ ಇದ್ದೆ ನಾನು, ಇವತ್ತಿನ ಲೈವಲ್ಲಿ ಗಿಲ್ಲಿ ಡೈಲಾಗ್ಗಳು ಮಸ್ತಾಗಿ ಹೊಡಿತಾವನೆ. ನೋ ಸ್ಕ್ರಿಪ್ಟ್ ಡೈಲಾಗ್ಗಳು. ಆ ಥರ ಡೈಲಾಗ್ ಹೊಡಿಯೋಕ್ಕೆ ಅಲ್ಲಿ ಎಲ್ಲವರಲ್ಲಿ 12 ಜನ 13 ಜನ ಅವ್ರ ಕೈಲೇ ಸಾಧ್ಯ ಇಲ್ಲ. ಆ ಥರ ಡೈಲಾಗ್ಗಳು ಹೊಡಿತಾವನೆ. ಅವ್ನು ಆಡ್ತಾವನೆ. ಎಲ್ಲ ಕಾವ್ಯ ಹೇಳಿದ್ಲು, ಮತ್ತು ಅಶ್ವಿನಿ ಮೇಡಮ್ ಹೇಳಿದ್ರು, ಅಭಿ ಹೇಳಿದ್ರು ಅಂತ ಸ್ವಲ್ಪ ಡೌನ್ ಆಗೋನೆ. ಏನಕ್ಕೆ ಅಂತ ಹೇಳಿದ್ರೆ ಕೇಳೋಣ, ಪಾಯಿಂಟ್ಸ್ ಕೊಡಲಿ. ಕ್ಯಾಪ್ಟನ್ ಅವರು ಏನೇ ಹೇಳಿದ್ರು ರಿವರ್ಸ್ ಹೊಡಿತಿದ್ರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡೌನ್ ಆಗೋನಷ್ಟೇ. ಅಕಸ್ಮಾತ್ ಏನಾರ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅಭಿನೂ ಉರ್ಸು, ಇಲ್ಲ ಅಶ್ವಿನಿ ಮೇಡಮ್ ಉರ್ಸು, ಕಾವು ಉರ್ಸು, ಎಲ್ಲರೂ ಉರ್ಸು ಅಂತ ಹೇಳ್ಬಿಟ್ಟಿದ್ರೆ ಮಾತ್ರ ಅಲ್ಲಿ ಗೆಸ್ಟ್ಗಳ್ದಾಗೆ ಇರ್ತಾ ಇರಲಿಲ್ಲ. ಅಲ್ಲಿ ಒಟ್ಟಲ್ಲಿ ಗಿಲ್ಲಿ ಗೆಸ್ಟ್ಗಳು ಹೊಡಿತಿದ್ದಲ್ಲ, ಗೆಸ್ಟ್ಗಳು ಗಿಲ್ಲಿ ಹೊಡೆದ್ಬಿಟ್ಟು ಹೋಗ್ಬಿಡೋರು ಪಕ್ಕ. ಆ ಥರ ಒಂದು ಉರ್ಸ್ತಿದ್ದ. ಆಮೇಲೆ ಇನ್ನೊಂದು ನೆನ್ನೆ ಎಪಿಸೋಡ್ ನೋಡಿ ಕೆಲವ್ರು ಹೇಳ್ತವ್ರೆ ಅದು ಗಿಲ್ಲಿ ಉರ್ಸಿದ್ದು ತಪ್ಪು, ಗಿಲ್ಲಿನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅದು ಇದು ಅಂತ. ನಾನು ಹೇಳ್ತಿರೋದು ಗಿಲ್ಲಿ ತಪ್ಪು ಮಾಡ್ದೆ ಅಲ್ವಾ, ಹಂಗಂದ್ಬಿಟ್ಟು ಗೆಸ್ಟ್ಗಳು ತಪ್ಪು ಮಾಡಬೇಕು ಅಂತ ಏನೂ ಇಲ್ವಲ್ಲ. ಅದನ್ನು ಬುದ್ಧಿ ಹೇಳಿ ದೇವ್ರಾಗ್ಬೋದಾಗಿತ್ತಲ್ಲ ಗೆಸ್ಟ್ಗಳೆಲ್ಲ. ಏನಂತಕ್ಕೆ ಅವರು ಅದೇ ತಪ್ಪು ಮಾಡಿದ್ರು? ಹೌದು, ಅವರೇ ರೋಸ್ಟ್ ಮಾಡೋಕ್ಕೆ ಹೇಳಿದ್ದು. ಆಮೇಲೆ ಬಿಗ್ ಬಾಸ್ ಅವರೇ ಗಿಲ್ಲಿನ ಬೈದಿದ್ದು. ಬಿಗ್ ಬಾಸ್ ಅವರೇ ಇವೆಲ್ಲ ಮಾಡ್ತವ್ರೆ ಅನಿಸ್ತೈತೆ ಅಷ್ಟೇ ನಮಗೆ ಅಂತ. ನಿಮ್ಗೇನು ಅನಿಸ್ತು? ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಸ್ವೈಪ್ ಮಾಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.